ಬೆಳಗಾವಿಯಲ್ಲಿ ಎರಡನೇ ದಿನದ ಕಲಾಪ ನಡೀತಾ ಇದೆ. ಇನ್ನು ಸದನದಲ್ಲಿ ಯತ್ನಾಳ್ ಅವರು ಕುರ್ಚಿ ಬದಲಾಯಿಸಿದ್ದಕ್ಕೆ ಗರಂ ಆಗಿದ್ದಾರೆ. ನಾವೆಲ್ಲರೂ ಹಿರಿಯ ಶಾಸಕರು, ಆದ್ರೆ ನಮ್ಮನ್ನ ಹಿಂದಕ್ಕೆ ಹಾಕಿದ್ದೀರಾ, ಇದು ಯಾವ ನ್ಯಾಯ ಅಂತ ಕೇಳಿದ್ರು. ಈ ವೇಳೆ ಯತ್ನಾಳ್ರನ್ನ ಬಿಜೆಪಿಯವರು ಅನಾಥರನ್ನಾಗಿ ಮಾಡಿದ್ದಾರೆ ಅಂತ ಕಾಂಗ್ರೆಸ್ನ ಶಾಸಕ ರಂಗನಾಥ್ ಕಾಲೆಳೆದ್ರು. ಈ ವೇಳೆ ಸ್ಪೀಕರ್ ಸೀನಿಯರ್ ಜೂನಿಯರ್ ಅಂತಿಲ್ಲ, ಶಾಸಕರ ಸಂಖ್ಯಾಬಲ ನೋಡಿಕೊಂಡು ಸೀಟು ಕೊಡೋದು ಅಂತ ಹೇಳಿದ್ದಾರೆ. ಅದಕ್ಕೆ ಯತ್ನಾಳ್, ನಾನೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ಈ ಸದನದಲ್ಲಿ ನಿಜವಾದ ವಿರೋಧ ಪಕ್ಷದ ನಾಯಕ ಅಂದ್ರೆ ನಾನೇ, ನಾನು ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಲ್ಲ ಅಂತ ಆರ್ ಅಶೋಕ್ ಎದುರೇ ಹೇಳಿದ್ದಾರೆ. ಅತ್ಯಂತ ಅಪಮಾನಕಾರಿಯಾಗಿ ನಮ್ದು ಹಿಂದೆ ಕುಂಡ್ರಂತ ವ್ಯವಸ್ಥೆ ಮಾಡಿದ್ದೀವಿ. ಹೋದ ಸದನದಲ್ಲಿಯೂ ಸಹ ತಮಗೆ ವಿನಂತಿ ಮಾಡ್ಕೊತೀವಿ, ನಾವು 6 ಸಲ 5 ಸಲ ಆಯ್ಕೆ ಆದಂತವ್ರಿಗೆ ಮುಂದೆ ಕೊಡುವಂತ ವ್ಯವಸ್ಥೆನ ಮಾಡಬೇಕಾಗಿತ್ತು. ಗಮನಕ್ಕೆ ತಗೊಂಡು ಬಂದಿದ್ದೀವಿ. ಈ ಸಲನೂ ಸಹ ನಮ್ಮನ್ನ ಕೊನೆಗೆ ನನಗೆ ಯತ್ನಾಳ್ ಸಾಹೇಬ್ರನ್ನ ಮಾತಾಡ್ತಿದ್ದಾರೆ. ರಂಗನಾಥ್, ಬಿಜೆಪಿ ಏನ್ ಸಿಗ್ತಾ ನಿಮ್ಗೆ? ಯತ್ನಾಳ್ ಸಾಹೇಬ್ರನ್ನ ಅನಾಥರು ಮಾಡ್ಬಿಟ್ಟವ್ರೆ, ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆ ಇದ್ದೀವಿ. ಪ್ರಶ್ನೆ ಶುರು ಆಗ್ಲಿ. ನಮಗೆ ಇನ್ನೊಮ್ಮೆ ನಮ್ಮ ಸೀಟುಗಳ ಬಗ್ಗೆ ಪುನರ್ ಪರಿಶೀಲನೆ ಮಾಡಿ ನಾಳೆ ಒಳಗಾಗಿ ತಾವು ವಿಧಾನಸಭಾ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ನಿರ್ಣಯ ತಗೋಬೇಕಂತೇಳಿ ನಾವು ಅತ್ಯಂತ ಕಳಕಳಿಯಿಂದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ಈ ಸದನದಲ್ಲಿ ನಿಜವಾಗಿ ವಿರೋಧ ಪಕ್ಷ ನಾಯಕ ಅಂದ್ರೆ ನಾನೇ. ಆಯ್ತು, ನಾ ಅಡ್ಜಸ್ಟ್ಮೆಂಟ್ ಕೇಳಿಕೆ ಅಲ್ಲ, ನಾ ಯಾರು ನೋಡೋ ಹೊಂದಾಣಿಕೆ ಮಾಡ್ಕೊಂಡಿಲ್ಲ, ನಾ ಮುಖ್ಯಮಂತ್ರಿಗಳ ಕಚೇರಿಗೆ ಹೋಗಿಲ್ಲ, ಯಾವ ಮಂತ್ರಿಗಳ ಬಳಿ ದಯಾಪರನಾಗಿ ಕೇಳ್ಕೊಂಡಿಲ್ಲ. ಬಿಜೆಪಿ ವಿರೋಧ ಪಕ್ಷದ ನಾಯಕರು ಬೇಕಾದ್ರೆ ಡೆಪ್ಯೂಟಿ ಸ್ಪೀಕರ್ ಪಕ್ಕದ ನೀವು ಒಂದು ಕುರ್ಚಿ ನನಗೆ ಅಲಾಟ್ಮೆಂಟ್ ಮಾಡ್ಬೇಕಂತ ವಿನಂತಿ ಮಾಡ್ಬೋದು. ಓಕೆ. ಬೆಳಗಾವಿ ವಿಧಾನಸಭೆ ಕಲಾಪದ ಪ್ರಶ್ನೋತ್ತರ ವೇಳೆ ಬೆಟ್ಟಿಂಗ್ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಆನ್ಲೈನ್ ಗೇಮಿಂಗ್ಗೆ ಕಡಿವಾಣ ಹಾಕುವಂತೆ ಬಿಜೆಪಿ ಶಾಸಕ ಸಿಮೆಂಟ್ ಮಂಜುನಾಥ್ ಆಗ್ರಹಿಸಿದ್ದಾರೆ. ಈ ವೇಳೆ ಉತ್ತರಿಸಿದ ಪರಮೇಶ್ವರ್, ಆನ್ಲೈನ್ ಗೇಮಿಂಗ್ ತಡೆಯೋದೇ ದೊಡ್ಡ ಸವಾಲಾಗಿದೆ. ಇತ್ತೀಚೆಗೆ 52,000 ಸೈಬರ್ ಅಪರಾಧಗಳು ಹೆಚ್ಚಾಗ್ತಾ ಇವೆ. ಖಂಡಿತ ಇದನ್ನು ತಡೆಗಟ್ಟುವ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು. ಈ ವೇಳೆ ಮಧ್ಯ ಪ್ರವೇಶ ಮಾಡಿದ ಸುನಿಲ್ ಕುಮಾರ್, ಕಾಂಗ್ರೆಸ್ ಶಾಸಕರಲ್ಲೇ ಮುಂದಿನ ಸಿಎಂ ಯಾರು ಅನ್ನುವ ಬೆಟ್ಟಿಂಗ್ ನಡೀತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಕಿಚಾಯಿಸಿದ್ದಾರೆ. ಮುಂದಿನ ತಿಂಗಳು ಯಾರು ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂತ ಬೆಟ್ಟಿಂಗು ಕೂಡ ಜೋರ ನಡೀತಾ ಇದೆ. ಇದ್ರ ಬಗ್ಗೆ ಏನಾದ್ರು ಸರ್ಕಾರ ತಗೊಂಡಿದ್ಯಾ ಅಂತ ಈಗ ಅವ್ರು ಹೇಳಿರೋದು ಸರಿ ಇದೆ, ಅವ್ರು ಹೇಳಿರೋ ಬಗ್ಗೆ ಭಿನ್ನಾಭಿಪ್ರಾಯ ಇಲ್ಲ. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಶಾಸಕರ ಬೆಟ್ಟಿಂಗು, ಇವೆಲ್ಲವೂ ಕೂಡ ನಡೀತಾ ಇದೆ. ತಗೊಳ್ಬೇಕಲ್ಲ, ಇದಕ್ಕೊಂದು ಏನಾದ್ರು ಪರಿಹಾರ ಬೇಕಲ್ಲ. ಆಯ್ತು, ಪರಿಹಾರ ಸಿಗ್ತದೆ. ಈಗ ಸೈಬರ್ ಕಂಟ್ರೋಲ್ ರೂಮ್ ಏನಿದೆ 1930, ಅದೇ ರೀತಿಯಲ್ಲಿ ಒಂದು ರಾಜ್ಯದಲ್ಲಿ ಕೂಡ ಇದಕ್ಕೊಂದು ಸೈಬರ್ ಕಂಟ್ರೋಲ್ ರೂಮ್ ನಾವು ಮಾಡಬೇಕು ಅಂತಕ್ಕಂಥದ್ದು ನನ್ನಿದೆ ರಾಜ್ಯ ಸರ್ಕಾರದ ಮುಂದೆ. ಬೆಳಗಾವಿಯಲ್ಲಿ ಸರ್ಕಾರದ ವಿರುದ್ಧ ಬಿಜೆಪಿ ಬೃಹತ್ ಹೋರಾಟವನ್ನು ಮಾಡ್ತಾ ಇದೆ. ಯಡಿಯೂರಪ್ಪ ಮಾರ್ಗದ ಮಾಲಿನಿ ಸಿಟಿಯಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಪ್ರತಿಭಟನೆಯಲ್ಲಿ ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಛಲವಾದಿ ನಾರಾಯಣಸ್ವಾಮಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ, ನಿಖಿಲ್ ಕತ್ತಿ, ಸಿಟಿ ರವಿ, ಎನ್ ರವಿಕುಮಾರ್ ಭಾಗಿಯಾಗಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನಾ ವೇದಿಕೆಯಲ್ಲಿ ಸರ್ಕಾರದ ವಿರುದ್ಧ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಹಾಗೂ ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹೋರಾಟ ಇವತ್ತು ನಾವೇನಾರು ಹೋರಾಟ ಮಾಡ್ತಾ ಇದ್ರಿ, ಇದು ಬಿಜೆಪಿ ಮಾಡ್ತಾ ಇರೋ ಹೋರಾಟ, ರೈತರ ಪರವಾದಂತ ಹೋರಾಟ. ಇದರಲ್ಲಿ ಸ್ವಾರ್ಥ ಇಲ್ಲ. ನೀವು ಅಧಿಕಾರದ ಕುರ್ಚಿಗೋಸ್ಕರ ಕಿತ್ತಾಡ್ತಾ ಇದ್ದೀರಾ. ಇವತ್ತು ಮನೆ ಬಿದ್ದಿದೆ. ಯಡಿಯೂರಪ್ಪನವರಿದ್ದಾಗ 5 ಲಕ್ಷ ರೂಪಾಯಿ ಮನೆ ಬಿದ್ರೆ ದಲಿತರ ಹಣನೆಲ್ಲ ಯೂಸ್ ಮಾಡ್ಕೊಂಬಿಟ್ಟವ್ರೆ. ದಲಿತರ ಕೇರಿಗೆ ಹೋಗ್ಬೇಕಾಯ್ತ ಹಣ ಇವತ್ತು ಕಾಂಗ್ರೆಸ್ಸಿನ ಜೋಬಿಗೆ ಹೋಗ್ತಾ ಇದೆ. ಒಬ್ಬ ದಲಿತ ಮಂತ್ರಿ ಬಾಯಿ ಬಿಡ್ತಾ ಇಲ್ಲ, ಬಾಯಿ ಮುಚ್ಕೊಂಡಿದ್ದಾರೆ. ಒಬ್ಬ ಒಂದು ರಿವ್ಯೂ ಮೀಟಿಂಗ್ ಮಾಡಿಲ್ಲ. ಕಾಣೆ ಆದ ಮಂತ್ರಿಗಳು ಅಲ್ಲಿ ಫೋಟೋ ಇದೆ ನೋಡಿ. ಅಲ್ಲಿ ಬಿಜೆಪಿ ಬೆಂಬಲಿತ ಹೋರಾಟ ಅಂತ ಹೇಳಿದ್ರು. ನಾವು ಕೂಡ ಬೀದಿಗಿಳಿದು ಹೋರಾಟ ಪ್ರಾರಂಭ ಮಾಡಿದ್ಮೇಲೆ ಕಪ್ಪು ಬೆಳೆಗಾರರು, ಸಕ್ಕರೆ ಮಾಲೀಕರನ್ನ ಬೆಂಗಳೂರಲ್ಲಿ ಕರೆದು ಸಭೆಯನ್ನು ಮಾಡುವಂತ ಕೆಲಸ ಮಾಡಿದ್ರು ಸಿದ್ದರಾಮಯ್ಯನವರು. ಏನ್ ಹೇಳ್ತಾರೆ ಸಿದ್ದರಾಮಯ್ಯ? ಕೇಂದ್ರ ಸರ್ಕಾರ ಇವತ್ತು ಪರಿಹಾರ ಕೊಡಬೇಕು, ಕೇಂದ್ರ ಸರ್ಕಾರ ಕೊಡಬೇಕು. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ. ಬಂಧುಗಳು, ನಿಮಗೆ ಗೊತ್ತಿರಲಿ, ಇವತ್ತು ಕರ್ನಾಟಕ ದೇಶದಲ್ಲಿ 3ನೇ ಅತಿ ದೊಡ್ಡ ರಾಜ್ಯ, ಅತಿ ಹೆಚ್ಚು ಕಬ್ಬನ್ನು ಬೆಳೀತಕ್ಕಂಥ ರಾಜ್ಯ. ಕಾಂಗ್ರೆಸ್ ಇವತ್ತು ರಾಜ್ಯ ಸರ್ಕಾರಕ್ಕೆ 35,000ದಿಂದ 40,000 ಕೋಟಿ ಆದಾಯ ಪ್ರತಿ ವರ್ಷ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಬರುವಂತದ್ದು. ಬಿಜೆಪಿಯವರು ಏನು ಬೇಕಾದ್ರೂ ಹೋರಾಟ ಮಾಡಲಿ,
ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈ ಸರ್ಕಾರಕ್ಕೆ ತಲೆ ಇಲ್ಲ ಅಂತ. ತಲೆ ಇದ್ದ ಮೇಲೆ ತಲೆ ಕೆಡಿಸ್ಕೋಬೇಕಲ್ಲ. ಆದ್ರಿಂದ ಈ ಸರ್ಕಾರ ಹಾಗೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಹಿಂದೆ ಬಿಜೆಪಿಯವರು ಏನ್ ಬೇಕಾದ್ರೂ ಬರ್ತಾ ಇಲ್ಲ, ಮತ್ತೆ ಅರ್ಧ ಕಟ್ಟರು ಸರಿ, ನಾವು ಅದನ್ನ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಕ್ಕಂಥದ್ದನ್ನೇ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ನೀವು ರೈತರ ಪಾಲಿಗೆ ಸತ್ತಂತಾಗಿದ್ದೀರಿ. ನೀವು ಬದುಕಿರೋದು ಕೇವಲ ಸಕ್ಕರೆ ಕಾರ್ಖಾನೆಯ ಮಾಲೀಕರ ಪಾಲಿಗೆ ಮಾತ್ರ ಬದುಕಿದಿರಿ. ಮೆಕ್ಕೆಜೋಳ 1 ಕ್ವಿಂಟಾಲಿಗೆ 2400 ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡಿದೆಯೇ ಇಲ್ವೋ? ಕೇಂದ್ರ ಸರ್ಕಾರ ನಿಗದಿ ಮಾಡಿದ ಮೇಲೂ ಕೂಡ ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ಯಾರ್ದಿತ್ತು? ಖರೀದಿ ಕೇಂದ್ರ ತೆರೆಯುವ ಜವಾಬ್ದಾರಿ ನಿಮ್ದಿತ್ತು. ರೈತರಿಗೆ ರಕ್ಷಣೆ ಕೊಡಿ ಅಂತ ಹೇಳಿ ರೈತರು ಕೇಳಿದ್ರೆ ನೀವು ಯಾರು ಖರೀದಿ ಕೇಂದ್ರ ತೆರೆದ್ರಿ? ನೀವು ತೆರೆದಿದ್ದು ಶಾಸಕರ ಖರೀದಿ ಕೇಂದ್ರವನ್ನ. ನಾಚಿಕೆ ಆಗ್ಬೇಕಲ್ಲ ನಿಮ್ ಜನ್ಮಕ್ಕೆ. ನೀವು ಇನ್ನು ಪ್ರತಿಭಟನಾ ವೇದಿಕೆಯಿಂದ ನೇರವಾಗಿ ಸುವರ್ಣಸೌಧಕ್ಕೆ ಬಿಜೆಪಿಯ ನಾಯಕರು ಚಲೋ ನಡೆಸಿದ್ದು ಸುವರ್ಣಸೌಧ ಮುತ್ತಿಗೆ ಹಾಕೋಕೆ ಯತ್ನಿಸಿದ್ರು. ಆದರೆ ಬಿಜೆಪಿ ನಾಯಕರನ್ನ ಅಲವಾರವಾಡ್ ಕ್ರಾಸ್ ಬಳಿಯ ಪೊಲೀಸರು ತಡೆದಿದ್ದಾರೆ. ಈ ವೇಳೆ ಭಾರೀ ಹೈಡ್ರಾಮಾ ನಡೆದಿದ್ದು ಬಳಿಕ ಪೊಲೀಸರು ವಿಜಯೇಂದ್ರ, ಆರ್ ಅಶೋಕ್, ಸಿಟಿ ರವಿ ಅವರನ್ನ ವಶಕ್ಕೆ ಪಡೆದು ಅಲ್ಲಿಂದ ಕರ್ಕೊಂಡು ಹೋಗಿದ್ದಾರೆ. ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಡಿಸಿಎಂ ಡಿಕೆಶಿ, ಬಿಜೆಪಿ ಪ್ರತಿಭಟನೆ ಮಾಡಬೇಕಾಗಿರೋದು ಕೇಂದ್ರದ ವಿರುದ್ಧ. ರಾಜ್ಯಕ್ಕೆ ಅನ್ಯಾಯ ಆಗಿರೋದು ಕೇಂದ್ರದಿಂದ. ಸಕ್ಕರೆ ಬೆಲೆ, ಕಬ್ಬು, ಮೆಕ್ಕೆಜೋಳ, ಎಥೆನಾಲ್ನಲ್ಲಿ ಅನ್ಯಾಯ ಆಗಿದೆ. ಯಾವುದೇ ಅನುದಾನ ಕೊಡ್ತಾ ಇಲ್ಲ ಅಂತ ಕೇಂದ್ರದ ವಿರುದ್ಧ ಕಿಡಿಕಾರಿದ್ರು. ಇದೇ ವಿಚಾರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್, ಸಚಿವ ಮಹದೇವಪ್ಪ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ದು ತಿಳಿಯಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡಿರೋದು, ಯಾವ ಕರೀತಾರೆ ಇರೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾಡ್ಲಿ, ಬೇಡ ಅಂದವ್ರು ಯಾರು? ರೈತರ ಬಗ್ಗೆ ಅವ್ರಿಗೆ ಪಾಪ ಏನೋ ಕರುಣೆ ಬಂದಂಗಿದೆ. ನಾವು ಯಾವತ್ತಿದ್ರು ರೈತರ ಪರವಾಗಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗ್ಲಿ, ನಾವೆಲ್ಲರೂ ಆಗ್ಲಿ ರೈತರ ಪರವಾಗಿ. ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಒಂಚೂರು ಒಂದು ಪಟ್ಟಿ ಬಿಡಕ್ ಹೇಳಿ. ಮೊದಲು ನಾಚಿಕೆ ಆಗ್ಬೇಕು ಬಿಜೆಪಿ ಅವ್ರಿಗೆ. ರೈತರ ಮೇಲೆ ಗೋಲಿಬಾರ್ ಮಾಡೋದಂತವ್ರು. ಡೆಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು 100 ಜನ ರೈತರ ಸತ್ರು. ರೈತರ ಮೇಲೆ ಗಾಡಿಯನ್ನ ಹತ್ತಿಸಿದಂತವ್ರು. ಏನ್ ರೈತರ ಬಗ್ಗೆ ಇದನ್ನ ಮಾಡ್ತಾರೆ? ನಾಚಿಕೆ ಆಗ್ಬೇಕು. ಅದರ ಪ್ರತಿಭಟನೆಗೆ ಅವರು ಯೋಗ್ಯವಾಗಿರೋ ಸಬ್ಜೆಕ್ಟ್ ತಗೊಂಡ್ರೆ ಇಲ್ವೋ ಅದು ಮುಖ್ಯವಾಗಿರೋದು. ಯಾವ ವಿಷಯದ ನೀವು ಬಿಜೆಪಿ ಪಾರ್ಟಿ ಇತಿಹಾಸ ನೋಡಿದ್ರೆ ಬಿಜೆಪಿ ಮೂಲತಃ ರೈತರ ಪಾರ್ಟಿ ಅಲ್ಲ. ಹೊಲ ಉಳೋರು, ಕಡೆ ಕೀಳೋರು ಪಕ್ಷ ಅಲ್ವೇ ಅಲ್ಲ ಅದು. ಬಿಜೆಪಿ ದನ ಮೇಯಿಸೋರು, ಎಮ್ಮೆ ಮೇಯಿಸೋರು, ಕಡೆ ಕೀಳೋರು, ಹೊಲ ಉಳೋರು ಪಾರ್ಟಿ ಅಲ್ವೇ ಅಲ್ಲ. ಆದರೆ ಯಾವ ಸಬ್ಜೆಕ್ಟಿನ ಮೇಲೆ ಅವರು ಹೋರಾಟ ಮಾಡ್ತಿರೋದು ಅದು ಮುಖ್ಯವಾದ ಸಂಗತಿ. ರಾಜ್ಯದಲ್ಲಿ ಮತ್ತೆ ಟಿಪ್ಪು ಜಯಂತಿ ಆಚರಣೆ ಸದ್ದು ಮಾಡ್ತಿದೆ. ಬೆಳಗಾವಿ ಅಧಿವೇಶನದ ವೇಳೆ ಟಿಪ್ಪು ಜಯಂತಿ ಆಚರಣೆ ವಿಚಾರ ಮುನ್ನೆಲೆಗೆ ಬಂದಿದೆ. ಟಿಪ್ಪು ಜಯಂತಿ ಮಾಡೇ ಮಾಡ್ತೀವಿ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದಾರೆ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಸ್ಥಗಿತ ಆಗಿದೆ ಅಷ್ಟೇ. ಟಿಪ್ಪು ಅಭಿಮಾನಿಗಳು ಯಾರೂ ಆಚರಣೆ ನಿಲ್ಲಿಸಿಲ್ಲ. ಸರ್ಕಾರದ ವತಿಯಿಂದ ಟಿಪ್ಪು ಜಯಂತಿ ಆಚರಣೆ ಮಾಡೇ ಮಾಡ್ತೀವಿ ಅಂತಂದ್ರು. ಇನ್ನು ಟಿಪ್ಪು ಜಯಂತಿ ಆಚರಣೆ ಪ್ರಸ್ತಾಪಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದು ರಾಜ್ಯಕ್ಕೆ ಟಿಪ್ಪು ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ನಮ್ದು ಮಾಡ್ಕೊಂಡೇ ಬರ್ತಾ ಇದೀವಿ ನಾವು ಇವತ್ತಿಂದ ಎಲ್ಲ. ಇಡೀ ಇದು ನಮ್ಮಿದ್ದಲ್ಲಿ ಕರ್ನಾಟಕದಲ್ಲಿಲ್ಲ, ಇಡೀ ದೇಶದಲ್ಲೇ ಟಿಪ್ಪು ಅಭಿಮಾನಿಗಳು ಟಿಪ್ಪು ಜಯಂತಿನ ಆಚರಿಸ್ಕೊಂಡೇ ಬರ್ತಾ ಇದ್ದಾರೆ. ಮೊನ್ನೆ ಹೋದ ತಿಂಗಳಲ್ಲಿತ್ತು, ನಾವು ಆಚರಿಸಿದ್ದೀವಿ. ಸರ್ಕಾರ ವತಿಯಿಂದ 2013 ಮೊನ್ನೆ ಸಿದ್ದರಾಮಯ್ಯ ಅವರು ಬ್ಯಾಂಕ್ವೆಟ್ ಹಾಲಲ್ಲಿ ಆಚರಿಸ್ತಾ ಇದ್ರು. ಅದು ಇವಾಗ ಬಂದಾಗಿದೆ. ಅದು ಬಂದಾದ ತಕ್ಷಣ ಬೇರೆ ಕಡೆ ಆಚರಿಸೋಲ್ಲ. ನಾವೆಲ್ಲ ಟಿಪ್ಪು ಜಯಂತಿ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ನಾವು. ನೋಡಿ, ಈ ಸರ್ಕಾರವೇ ಟಿಪ್ಪು ಸರ್ಕಾರ. ಇನ್ನು ಬರ್ತ್ಡೇ ಹುಟ್ಟು ಹಬ್ಬ ಮಾಡ್ತೀವಿ, ಅದಕ್ಕೆ ಚರ್ಚೆ ಆಗ್ಬೇಕು ಅನ್ನೋದು ಏನು ಉಳಿದಿದೆ ಅವರಲ್ಲಿ? ಟಿಪ್ಪು ಸರ್ಕಾರ ಟಿಪ್ಪು ಬರ್ತ್ಡೇ ಮಾಡಿದ ಇನ್ಯಾರ್ದು ಮಾಡ್ತದೆ? ಬಸವಣ್ಣಂದು ಮಾಡ್ತದ? ಮಾಡೋದಿಲ್ಲ. ಅಂಬೇಡ್ಕರ್ ಅವ್ರದ್ದು ಮಾಡ್ತದ? ಮಾಡೋದಿಲ್ಲ. ಅದು ಟಿಪ್ಪುದೇ ಮಾಡ್ತದೆ. ಟಿಪ್ಪು ಜಯಂತಿ ಯಾಕೆ ಮಾಡಬೇಕು? ನಮ್ಮ ರಾಜ್ಯದಲ್ಲಿ ಕನ್ನಡ ವಿರೋಧಿ,
ಕನ್ನಡ ಭಾಷೆಯನ್ನ ಹತ್ತಿಕ್ಬಿಟ್ಟು ಪರ್ಷಿಯನ್ ಭಾಷೆಯನ್ನ ನಮ್ಮ ರಾಜ್ಯಕ್ಕೆ ಹೇರಿದಂಥವನ್ನ, ಸಾವಿರಾರು ದೇಗುಲಗಳನ್ನ ಕೊಳ್ಳೆ ಹೊಡೆದಂಥವನ್ನ, ನಮ್ಮ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡಿರ್ತಕ್ಕಂಥ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನ್ನ ಜಯಂತಿ ನಮ್ಮ ದೇಶದಲ್ಲಿ ಮಾಡೋದು ಒಂದೇ, ಪಾಕಿಸ್ತಾನದ ಒಬ್ಬ ಟೆರರಿಸ್ಟ್ನ ಜಯಂತಿ ಮಾಡೋದು ಕೂಡ ಒಂದೇ. ಪರಿಷತ್ನ ಸಚಿವಾಲಯ ಸಿಬ್ಬಂದಿ ನೇಮಕಾತಿಯಲ್ಲಿ ಅಕ್ರಮ ಆರೋಪ ವಿಚಾರವಾಗಿ ಮಾತನಾಡಿದ ಎಂಎಲ್ಸಿ ನಾಗರಾಜ್ ಯಾದವ್, ಹೇಡಿಗಳು ಯಾರು ಅಂತ ಸದನದಲ್ಲಿ ತೀರ್ಮಾನ ಆಗಲಿ, ಅರ್ಧ ಗಂಟೆ ಚರ್ಚೆಗೆ ಅವಕಾಶ ಕೊಡಿ, ಅವರ ಸವಾಲನ್ನು ನಾನು ಸ್ವೀಕಾರ ಮಾಡ್ತೀನಿ, ಸತ್ಯದ ಅನಾವರಣ ಮಾಡಬೇಕಾಗತ್ತೆ, ನನ್ನ ಬಳಿ ಅಗತ್ಯ ದಾಖಲೆಗಳಿವೆ, ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಾತಾಡ್ತಾರೆ ಅಂತ ಹೇಳಿದ್ಮೇಲೆ ನಾವು ಸತ್ಯದ ಅನಾವರಣ ಮಾಡಲೇಬೇಕಾಗ್ತದೆ. ನನ್ನ ಹೇಳಿಕೆಗೆ ಬದ್ಧವಾಗಿದ್ದೇನೆ, ಅವರ ಸವಾಲನ್ನು ಸ್ವೀಕಾರ ಮಾಡಿದ್ದೇನೆ. ಅವ್ರು ನಿಜವಾಗ್ಲೂ ಕೂಡ ಸಭಾಪತಿಗಳು ಸಭಾಪೀಠಕ್ಕೆ ಗೌರವ ಕೊಡಿ, ಸದನಕ್ಕೆ ಗೌರವ ಕೊಡೋದಾದರೆ ಅರ್ಧ ಗಂಟೆ ಚರ್ಚೆ ಕೊಡಿ ಅನ್ನೋ ಸವಾಲನ್ನ ಹಾಕ್ತಾ ಇದ್ದೀನಿ. ಒಂದು ವೇಳೆ ದಾಖಲೆಗಳನ್ನು ಕೊಡಲಿಲ್ಲ ಅಂತಂದರೆ ನೀವು ಹೇಳಿದ್ನ ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ಯಾರು ಹೇಡಿಗಳು ಅಂತೇಳಿ ತದನಂತರ ತೀರ್ಮಾನ ಆಗಲಿ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಎಂಬ ಹೇಳಿಕೆಗೆ ಯತೀಂದ್ರ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಿನ್ನೆ ಏನು ಹೇಳಬೇಕೋ ಹೇಳಿದ್ದೀನಿ, ಸಿಎಲ್ಪಿಯಲ್ಲಿ ಚರ್ಚೆ ಮಾಡಲಿ ಬಿಡ್ಲಿ, ಈಗ ಇದ್ರ ಬಗ್ಗೆ ನಾನು ಏನು ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ನಾನು ಎಲ್ಲಾನು ಏನು ಹೇಳಬೇಕು ಹೇಳಿದ್ದೀನಿ, ಮತ್ತೆ ಆ ವಿಷಯದಲ್ಲಿ ಮಾತಾಡೋಂಥದ್ದೇನು ಆಯ್ತು, ಮಾತಾಡ್ಲಿ ಬಿಡಿ. ಅದಕ್ಕೆ ತಾವಿದನ್ನ ಯಾವ ರೀತಿ ನೋಡಿ ಹೇಳಿದ್ನಲ್ಲ, ಏನು ಹೇಳಬೇಕಾಗಿದೆ ಅದು ಹೇಳಾಗಿದೆ, ನಾ ಮತ್ತೆ ಯಾವುದಕ್ಕೂ ಪ್ರತಿಕ್ರಿಯೆ ಮಾಡೋದು. ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆ ಡಿಕೆಶಿ ಪ್ರತಿಕ್ರಿಯಿಸಿದ್ದಾರೆ. ನಾನು ಹಾಗೂ ಸಿಎಂ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ, ನಾನು ಅವ್ರ ಬಳಿ ಮಾತನಾಡ್ತೀನಿ. ಹೈಕಮಾಂಡ್ ಯಾವಾಗ ಬರೋಕೆ ಹೇಳಿದೆ ಅನ್ನೋದನ್ನ ನಾನು ಬಹಿರಂಗ ಪಡಿಸಲ್ಲ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹದೇವಪ್ಪ, ಜಮೀರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವಾಗಲೂ ನಮ್ದು ತಿಳಿದೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೇನೂ ಇಲ್ಲ. ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ, ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು, ಯಾವ ಕರೀತಾರೆ ಇರೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಎಷ್ಟು ಸರಿ ತಪ್ಪು ಅಂತ ಹೇಳೋಳು ನಾನಲ್ಲ, ಬಟ್ ಹೈಕಮಾಂಡ್ ಮೇಲೆ ನಾವೆಲ್ಲರೂ ಬಿಟ್ಟಂತ ಸಂದರ್ಭದಲ್ಲಿ, ಸ್ವಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತ ಸಂದರ್ಭದಲ್ಲಿ ಹೈಕಮಾಂಡ್ ಹೇಳಿದ್ನ ಕೇಳ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳಿದಂಥ ಸಂದರ್ಭದಲ್ಲಿ ಇನ್ನು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ನಾವೆಲ್ಲರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಂಥವ್ರು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು. ಅವ್ರು ಏನು ಹೇಳ್ತಾರೋ ಅದನ್ನ ಅವರಿಬ್ರು ಕೇಳ್ತಾರೆ, ಹೈಕಮಾಂಡ್ ಏನು ಹೇಳುತ್ತೋ ಪ್ರತಿಯೊಬ್ರು ನಾವು ಕೇಳ್ತೀವಿ. ಸೊ ಗೊಂದಲಕ್ಕೆ ಎಡೆ ಮಾಡಿ ಕೊಡಬಾರ್ದು ಅಂತ ಇಷ್ಟ. ಈಗ ಕ್ವಶನ್ಸ್ ಮುಂದಾಕಿ ಉತ್ತರ ಕರ್ನಾಟಕ ಚರ್ಚೆ ಮಾಡಿ ಅಂತ ಮುಖ್ಯಮಂತ್ರಿ ಚರ್ಚೆ ಮಾಡಿ ನಾನು ಎಚ್.ಕೆ. ಪಾಟೀಲ್ ಹೇಳಿದ್ವಿ. ಅದರ ಬಗ್ಗೆ ಚರ್ಚೆ ಆಗ್ತದೆ, ದಯವಿಟ್ಟು ಎಲ್ಲ ಬನ್ನಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಏನು ಹೇಳಿದ್ದಾರೆ, ನಮ್ಮ ಹೈಕಮಾಂಡ್ ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಈಗ ಯಾವಾಗ ಇದೆಲ್ಲ ಚರ್ಚೆ ಆಗಬೇಕಾಗಿರೋದು? ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತವ್ರು, ಏನಕ್ಕೆ ಇದೆಲ್ಲ ಚರ್ಚೆ ಬೇಕು? ಈಗ ನಮ್ಮ ಪಕ್ಷ ಯಾರು? ಹೈಕಮಾಂಡ್. ಹೈಕಮಾಂಡ್ ತಾನೆ ನಮ್ಮ ಪಕ್ಷ, ಹೈಕಮಾಂಡ್. ನಾನು ಭಾಳ ಸತಿ ಹೇಳಿದ್ದೀನಿ, ನಮ್ಮ ಪಕ್ಷ ಹೈಕಮಾಂಡ್. ಹೈಕಮಾಂಡ್ ಏನು ನಿರ್ಧಾರ ತಗೊಂತಾರೆ ಅದಕ್ಕೆಲ್ಲ ನಾವು ಬದ್ಧ. ಆದರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂತಿದ್ದಾರೆ, ಇದು 28ವರೆಗೂ ಅವ್ರು ಕುರ್ಚಿಯಲ್ಲಿ ಕೂರ್ತಾರಂತ ನನ್ನ ಅಭಿಪ್ರಾಯ. ಡಿಕೆ ಶಿವಕುಮಾರ್ ಸಿಎಂ ಆಗಲೆಂದು ಕೋಲಾರ ನಗರದ ಕೋಲಾರಮ್ಮ ದೇಗುಲದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆಯನ್ನು ಮಾಡಿಸಿದ್ದಾರೆ. ದೇಗುಲದ ಆವರಣದಲ್ಲಿ 101 ತೆಂಗಿನಕಾಯಿ ಒಡೆದು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ದಾರೆ. ಡಿಕೆಶಿ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಸುಜೀತ್ ಗೌಡ ನೇತೃತ್ವದಲ್ಲಿ ಪೂಜೆ ಮಾಡಿಸಲಾಗಿದ್ದು, ಡಿಕೆ ಶಿವಕುಮಾರ್ ಫೋಟೋ ಹಿಡಿದು ಮುಂದಿನ ಸಿಎಂ ಅಂತ ಘೋಷಣೆ ಕೂಗಿದ್ರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಬೆನ್ನಲ್ಲೇ ತುಮಕೂರಲ್ಲಿ ಪರಮೇಶ್ವರ್ ಪರ ಹಕ್ಕೊತ್ತಾಯ ಜನಾಂದೋಲನ ಜಾಥಾ ಮಾಡಲಾಗ್ತಾ ಇದೆ. ಕೊರಟಗೆರೆಯಲ್ಲಿ ಪರಮೇಶ್ವರ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಪರಮೇಶ್ವರ್ ಅವರನ್ನ ಮುಂದಿನ ಸಿಎಂ ಮಾಡಬೇಕು ಅಂತ ಜನಾಂದೋಲನ ಜಾಥಾ ನಡೆಸಿದ್ದಾರೆ. ಜನಾಂದೋಲನದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಮುಂದಿನ ಅಹಿಂದ ನಾಯಕ ಸತೀಶ್ ಜಾರಕಿಹೊಳಿ ಎಂಬ ಬಿಕೆ ಹರಿಪ್ರಸಾದ್ ಹೇಳಿಕೆಗೆ ಸಚಿವ ಭೈರತಿ ಸುರೇಶ್ ಕೌಂಟರ್ ಅನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಇನ್ನೂ ಗಟ್ಟಿಮುಟ್ಟಾಗಿ ಚೆನ್ನಾಗೇ ಇದ್ದಾರೆ. ಸಿದ್ದರಾಮಯ್ಯನವರೇ ನಮ್ಮ ಅಹಿಂದ ನಾಯಕರು. ಮುಂದಿನ ನಾಯಕತ್ವ ಯಾರು ಅನ್ನೋದನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡ್ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ಹೇಳಿದರು. ಹರಿಪ್ರಸಾದ್ ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿದ್ದಾರೆ, ಅದು ಅವ್ರದ್ದು ವೈಯಕ್ತಿಕ ಅಭಿಪ್ರಾಯ. ಬಟ್ ನನ್ನ ಅಭಿಪ್ರಾಯ ಕೇಳೋದು ಅಂದರೆ ನಮ್ಮ ನಾಯಕರು ಸಿದ್ದರಾಮಯ್ಯ ಅವರು.
ಸಿದ್ದರಾಮಯ್ಯನವರು ಇನ್ನೂ ಗಟ್ಟಿಮುಟ್ಟಿಯಾಗಿದ್ದಾರೆ. ಸಿದ್ದರಾಮಯ್ಯನವರು ನಾಯಕತ್ವ ಬೇಡ ಅಂದಾಗ ತಾನೇ ಬೇರೆ ಪರ್ಯಾಯ ನಾಯಕತ್ವದ ಪ್ರಶ್ನೆ ಬರೋದು. ಕಿಂಗ್ ಈಸ್ ಅಲೈವ್. ಸೊ ರಾಜ ಇಲ್ಲ ಅಂದರೆ ರಾಜ ಅಂದರೆ ಪ್ರಜಾಪ್ರಭುತ್ವದಲ್ಲಿ ಹೇಳಕ್ಕೆ ಬರೋಲ್ಲ. ಲೀಡರ್ ಈಸ್ ದೇರ್. ನಮ್ಮ ನಾಯಕರು ಇದ್ದಾರೆ. ಸಿದ್ದರಾಮಯ್ಯ ಅವರು ಮತ್ತು ಹೈಕಮಾಂಡ್ ಕಾಂಗ್ರೆಸ್ ಪಾರ್ಟಿ, ನಮ್ದು ಹೈಕಮಾಂಡ್ ಇರುವಂಥ ಪಕ್ಷ. ರಾಜ್ಯ ಸರ್ಕಾರ ರೈತ ವಿರೋಧಿ ನೀತಿ ಅನುಸರಿಸ್ತಾ ಇದೆ ಅಂತ ಮೈಸೂರಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ನಗರದ ಕಾಡಾ ಕಚೇರಿ ಮುಂದೆ ಕಾಂಗ್ರೆಸ್ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ಮಾಡಲಾಗಿದೆ. ಇನ್ನು ಕೋಲಾರದಲ್ಲೂ ಬಿಜೆಪಿ ಪ್ರತಿಭಟನೆ ಮಾಡಿದ್ದು, ಪ್ರತಿಭಟನೆ ವೇಳೆ ಭಾರೀ ಅನಾಹುತವೊಂದು ತಪ್ಪಿದೆ. ನಗರದ ಮೆಕ್ಕೆ ವೃತ್ತದಲ್ಲಿ ಬಿಜೆಪಿ ನಾಯಕರು ಎತ್ತಿನ ಬಂಡಿಗಳನ್ನು ಬಳಸಿ ಪ್ರತಿಭಟನೆ ಮಾಡ್ತಾ ಇದ್ರು. ಈ ವೇಳೆ ತಮಟೆ ಶಬ್ದ ಹಾಗೂ ಜನಸಂದಣಿಯನ್ನು ಕಂಡು ಜೋಡಿ ಎತ್ತುಗಳು ಬೆದರಿದ್ದು ಜನರೆಡೆ ನುಗ್ಗೋಕೆ ಯತ್ನಿಸಿವೆ. ಈ ವೇಳೆ ಎತ್ತಿನ ಬಂಡಿಗಳನ್ನು ನಿಯಂತ್ರಿಸಿದ್ದು ಬೇರೆ ಎತ್ತಿನ ಬಂಡಿಗಳನ್ನು ತರಿಸಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮುಂದುವರೆಸಿದ್ದಾರೆ. ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದಿಂದ ಪ್ರತಿಭಟನೆ ಮಾಡಲಾಯಿತು. ಗೋವು ರಕ್ಷಿಸೋಣ ಎಂಬ ಪೋಸ್ಟರ್ ಅನ್ನು ಹಿಡಿದು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ಆಯಿತು. ಕೂಡಲೇ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ತಿದ್ದುಪಡಿ ಕೈಬಿಡುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. ಇನ್ನು ಬೆಂಗಳೂರು ಏರ್ಪೋರ್ಟ್ಗೆ ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಏರ್ಪೋರ್ಟ್ನಲ್ಲಿ ಕೈಗೊಂಡ ಕ್ರಮಗಳು ಮತ್ತು ಸಮಸ್ಯೆಗಳ ಕುರಿತು ಸಂಕೇಶ್ ಮೆಹ್ತಾ ನೇತೃತ್ವದ ಅಧಿಕಾರಿಗಳ ತಂಡ ಪರಿಶೀಲನೆ ನಡೆಸಿದೆ. ಬಳಿಕ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ವಿಮಾನ ನಿಲ್ದಾಣಗಳಿಗೆ ಅಧಿಕಾರಿಗಳನ್ನು ನೇಮಕ ಮಾಡಿದೆ. ವಿಮಾನಗಳ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಸಹಜ ಸ್ಥಿತಿಯತ್ತ ಸಾಗಿದೆ ಅಂತ ಹೇಳಿದರು. Operations are slowly they are moving towards normalcy. The number of flight operations have increased even at the Bangalore airport. So these operations, as they resume, we want to get back to a status where the passenger convenience is prioritized over anything else, whether there is sufficient deployment of staff both by the airport operator and the airline. So this ಇಂಡಿಗೋ ಅವಾಂತರದ ಪರಿಣಾಮ ನಗರದ ಕ್ಯಾಬ್ ಚಾಲಕರಿಗೂ ತಟ್ಟಿದೆ. ವಿಮಾನ ರದ್ದಾಗಿರುವ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಕಡೆ ಪ್ರಯಾಣಿಕರು ಬರ್ತಾ ಇಲ್ಲ. ಹೀಗಾಗಿ ಓಲಾ, ಊಬರ್ ಸೇರಿದಂತೆ ಇತರೆ ಕ್ಯಾಬ್ ಚಾಲಕರಿಗೆ ಸಂಕಷ್ಟ ಶುರುವಾಗಿದೆ. ಬಾಡಿಗೆ ಸಿಗದ ಹಿನ್ನೆಲೆ ಚಾಲಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ವಿಮಾನ ವ್ಯತ್ಯಯವನ್ನೇ ತಾರಾ ಹೋಟೆಲ್ಗಳು ಬಂಡವಾಳ ಮಾಡಿಕೊಂಡಿದೆ. ಕಳೆದ 4-5 ದಿನಗಳಿಂದ ಸ್ಟಾರ್ ಹೋಟೆಲ್ಗಳ ದರ ದಿಢೀರ್ ಏರಿಕೆ ಆಗಿದೆ. ಬರೋಬ್ಬರಿ 60ರಿಂದ 70% ದರ ಏರಿಕೆ ಆಗಿದೆ. ವಿಮಾನ ರದ್ದಾಗಿರುವ ಹಿನ್ನೆಲೆ ಪ್ರಯಾಣಿಕರು ಬೆಂಗಳೂರಲ್ಲೇ ಉಳ್ಕೊಂಡಿದ್ದು, ನಗರದ ಬಹುತೇಕ ಸ್ಟಾರ್ ಹೋಟೆಲ್ಗಳಿಗೆ ಭಾರೀ ಡಿಮಾಂಡ್ ಕ್ರಿಯೇಟ್ ಆಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿದ ಹೋಟೆಲ್ ಮಾಲೀಕರ ಅಸೋಸಿಯೇಷನ್ ಅಧ್ಯಕ್ಷ ಪಿಸಿ ರಾವ್, ಬೇಡಿಕೆ ಹೆಚ್ಚಾದಾಗ ದರ ಏರಿಕೆ ಸಾಮಾನ್ಯ ವಿಚಾರ. ಹೊಸ ವರ್ಷ ಮ್ಯಾಚ್ ದಿನಗಳಲ್ಲಿ ಏರಿಕೆ ಆಗ್ತಾ ಇರ್ತಿತ್ತು. ಈಗ ಇಂಡಿಗೋ ಫ್ಲೈಟ್ ಸಮಸ್ಯೆ ಆಗಿರೋದ್ರಿಂದ ಪ್ರವಾಸಿಗರು ಹೋಟೆಲ್ ಸೇರ್ತಿದ್ದಾರೆ. ಹೀಗಾಗಿ ದರ ಹೆಚ್ಚಾಗಿದೆ ಅಂತ ಹೇಳಿದ್ರು. ಕರ್ನಾಟಕದಲ್ಲಿ ಉದ್ಯೋಗಸ್ಥ ಮಹಿಳೆಯರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ತಿಂಗಳಲ್ಲಿ 1 ಋತುಚಕ್ರದ ರಜೆ ನೀಡುವಂತೆ ರಾಜ್ಯ ಸರ್ಕಾರ ಆದೇಶ ನೀಡಿತ್ತು. ಆದರೆ ಸರ್ಕಾರದ ಆದೇಶ ಪ್ರಶ್ನಿಸಿ ಎಫ್ಕೆಸಿಸಿಐ ಹೋಟೆಲ್ ಮಾಲೀಕರ ಸಂಘ ಹೈಕೋರ್ಟ್ ಮೆಟ್ಟಿಲೇರಿತ್ತು. ವಾದ ಆಲಿಸಿದ ಜಡ್ಜ್ ಜ್ಯೋತಿ ಮುಲುಮನಿಯವರು ಸರ್ಕಾರದ ಆದೇಶಕ್ಕೆ ತಡೆ ನೀಡಿದ್ರು. ಆದರೆ ಕೋರ್ಟ್ ತಡೆ ತೆರವು ಕೋರಿ ಎಜಿ ಶಶಿಕರಣ್ ಶೆಟ್ಟಿ ಮನವಿ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ವಾದ ಕೇಳಿದೆಯೇ ಹೈಕೋರ್ಟ್ ತಡೆಯಾಜ್ಞೆ ಕೊಟ್ಟಿದೆ. ಋತುಚಕ್ರದ ರಜೆ ಆದೇಶಕ್ಕೆ ಮುನ್ನ ಸರ್ಕಾರ ಕಾನೂನನ್ನು ಪಾಲಿಸಿದೆ. ಹೀಗಾಗಿ ಆದೇಶ ಮಾರ್ಪಡಿಸೋಕೆ ಅಡ್ವೊಕೇಟ್ ಜನರಲ್ ಮನವಿಯನ್ನ ಮಾಡಿದ್ರು. ಇದಕ್ಕೆ ಕೋರ್ಟ್ ತನ್ನ ಆದೇಶ ಮಾರ್ಪಡಿಸಿದ್ದು ಸರ್ಕಾರದ ವಾದ ಆಲಿಸುವ ಉದ್ದೇಶದಿಂದ ನಾಳೆಗೆ ವಿಚಾರಣೆಯನ್ನು ನಿಗದಿಪಡಿಸಿದೆ. ಹೀಗಾಗಿ ಋತುಚಕ್ರದ ರಜೆ ಆದೇಶಕ್ಕೆ ಹೈಕೋರ್ಟ್ ತಡೆ ಇರುವುದಿಲ್ಲ. ಅಂಗನವಾಡಿ ಶಾಲೆ ಕಾಲೇಜಿಗೆ ಟೇಬಲ್ ಕುರ್ಚಿ ಪೂರೈಕೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನುವ ಆರೋಪ ಕೇಳಿಬಂದಿದೆ. ಕಳಪೆ ವಸ್ತುಗಳನ್ನು ಪೂರೈಸಿದ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಶಿರಹಟ್ಟಿಯ ಹಿಂದಿನ ಇಒ ಡಾಕ್ಟರ್ ಎನ್ಎಚ್ ಓಲೇಕಾರ್ ಅವರಿಗೆ ಸಂಬಂಧಪಟ್ಟ ಮನೆ ಕಚೇರಿ ಮೇಲೆ ಲೋಕ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಒಟ್ಟು 7 ಜಾಗದಲ್ಲಿ ಶೋಧ ಕಾರ್ಯ ನಡೆದಿದೆ. 2023-24ನೇ ಸಾಲಿನ ಅನಿರ್ಬಂಧಿತ ಕಾಮಗಾರಿಯಲ್ಲಿ ಗೋಲ್ಮಾಲ್ ನಡೆದಿದೆ ಅಂತ ದೂರುಗಳು ಬಂದಿತ್ತು. 2,16 ಲಕ್ಷ ಅನುದಾನದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಹಡಗಲಿಯ ಪ್ರದೀಪ್ ಹಿರೇಮಠ್ ಅನ್ನುವವರ ನಿವಾಸದಲ್ಲೂ ಕೂಡ ದಾಳಿ ನಡೆದಿದೆ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಐಟಿ ದಾಳಿ ನಡೆದಿದೆ. ಆದಾಯ ತೆರಿಗೆ ವಂಚನೆ ಹಿನ್ನೆಲೆ ದಾಳಿ ನಡೆಸಲಾಗಿದೆ. ಬ್ರಿಗೇಡ್ ಗ್ರೂಪ್ನ ಸಂಸ್ಥೆಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಒರಾಯನ್ ಮಾಲ್ ಬಳಿಯಲ್ಲೇ ಇರುವಂತಹ ಬ್ರಿಗೇಡ್ ಗ್ರೂಪ್ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಪರಿಶೀಲನೆ ಮಾಡಲಾಗ್ತಾ ಇದೆ. ಬೆಂಗಳೂರು ಮತ್ತು ಮೈಸೂರಿನ ಕಚೇರಿಯಲ್ಲೂ ಬೆಳಗ್ಗೆಯಿಂದಲೇ ಅಧಿಕಾರಿಗಳು ತಲಾಶ್ ಮಾಡ್ತಾ ಇದ್ದಾರೆ.
ಕರೂರು ಕಾಲ್ತುಳಿತ ದುರಂತದ ಬಳಿಕ ಇದೇ ಮೊದಲ ಬಾರಿಗೆ ಟಿವಿಕೆ ಪಕ್ಷದ ಮುಖ್ಯಸ್ಥ ನಟ ವಿಜಯ್ ದಳಪತಿ ಪುದುಚೇರಿಯಲ್ಲಿ ಸಾರ್ವಜನಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು, ಈ ವೇಳೆ ವ್ಯಕ್ತಿಯೊಬ್ಬ ಗನ್ ಹಿಡಿದು ಕಾರ್ಯಕ್ರಮಕ್ಕೆ ಬಂದಿದ್ದಾನೆ. ಕೂಡಲೇ ಆತನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಿಚಾರಣೆ ವೇಳೆ ಗನ್ ತಂದಿದ್ದ ವ್ಯಕ್ತಿ ಡೇವಿಡ್ ಅಂತ ಗುರುತಿಸಲಾಗಿದ್ದು, ಟಿವಿಕೆ ಪಕ್ಷದ ಸೆಕ್ಯೂರಿಟಿ ಗಾರ್ಡ್ ಅನ್ನೋದು ತಿಳಿದು ಬಂದಿದೆ. ಲೋಕಸಭೆಯಲ್ಲಿ ಇಂದು ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತಂತೆ ಚರ್ಚೆ ನಡೆಯಿತು. ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಮಾತನಾಡಿದ್ದು, ವಿವಿಧ ಕ್ಷೇತ್ರಗಳಲ್ಲಿ ಈಗ ಮತದಾರರ ಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಈ ಸಮಯದಲ್ಲೇ ಯಾಕೆ ಪಟ್ಟಿ ಪರಿಷ್ಕರಣೆ ಮಾಡ್ತಿದ್ದಾರೆ ಅನ್ನೋದನ್ನ ಸರ್ಕಾರ ತಿಳಿಸಬೇಕು ಅಂತ ಹೇಳಿದ್ರು. ಇದೇ ವೇಳೆ ಉತ್ತರ ನೀಡಬೇಕಾದ ಚುನಾವಣಾ ಆಯೋಗ ಮೌನ ವಹಿಸಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಬಗ್ಗೆ ಚುನಾವಣಾ ಆಯೋಗ ಸ್ಪಷ್ಟೀಕರಣ ಕೊಡಬೇಕು. ಚುನಾವಣಾ ಆಯೋಗದ ಸದಸ್ಯರನ್ನು ಆಯ್ಕೆ ಮಾಡುವಾಗ ಪಾರದರ್ಶಕತೆ ಇರಬೇಕು. ಆಯ್ಕೆ ಸಮಿತಿಯಲ್ಲಿ ವಿಪಕ್ಷ ನಾಯಕ ಸುಪ್ರೀಂ ಕೋರ್ಟ್ನ ಸಿಜೆಐ ಅನ್ನು ಸೇರಿಸಬೇಕು ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಜನವರಿಯಿಂದ ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಸೇವೆಗಳ ನೂತನ ಶುಲ್ಕ ಜಾರಿಯಾಗಲಿದೆ. ಕಳೆದ 10 ವರ್ಷಗಳಿಂದ 30-100 ರೂಪಾಯಿ ಮಾತ್ರ ಸೇವಾ ಶುಲ್ಕ ಇತ್ತು. ಇದೀಗ 30 ರೂಪಾಯಿಯಿಂದ 50 ರೂಪಾಯಿ ಏರಿಸಲಾಗಿದೆ. 100 ರೂಪಾಯಿಯಿಂದ 200 ರೂಪಾಯಿಗೆ ದರ್ಶನ ಶುಲ್ಕವನ್ನು ಏರಿಸಲಾಗಿದ್ದು, ಹೊಸದಾಗಿ 1,000 ದರ್ಶನ ಶುಲ್ಕ ಜಾರಿ ಮಾಡೋಕೆ ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರ ನಿರ್ಧಾರ ಮಾಡಿದೆ. ಇನ್ನು ಚಾಮುಂಡಿ ಬೆಟ್ಟದಲ್ಲಿ ದರ್ಶನ ಸೇವೆಗಳ ಶುಲ್ಕ ಏರಿಕೆ ಖಂಡಿಸಿ ಕರ್ನಾಟಕ ಸೇನೆ ಪಡೆಯಿಂದ ಮೈಸೂರಲ್ಲಿ ಪ್ರತಿಭಟನೆ ನಡೆಸಲಾಗಿದೆ. ಹಳೆ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗಿದ್ದು, ನೂತನ ಶುಲ್ಕಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಮೊದಲು ಚಾಮುಂಡಿ ಬೆಟ್ಟದಲ್ಲಿ ಮೂಲಭೂತ ಸೌಕರ್ಯ ನೀಡಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ದಾವಣಗೆರೆ ತಾಲೂಕಿನ ಕೋಡಿಹಳ್ಳಿಯಲ್ಲಿ ಹೊಳೆ ಜಾತ್ರೆ ನಡೆದಿದೆ. ಮಲಗಿದ್ದ ಭಕ್ತರ ಮೇಲೆ ಪೂಜಾರಿ ನಡ್ಕೊಂಡು ಬಂದಿದ್ದಾರೆ. ಸುಮಾರು 1.5 ಕಿಲೋಮೀಟರ್ ವರೆಗೂ ಕೂಡ ಭಕ್ತರು ಮಲಗಿದ್ರು. ದೇವರನ್ನ ಹೊತ್ತ ಪೂಜಾರಿ ಭಕ್ತರ ಮೇಲೆ ನಡ್ಕೊಂಡು ಬಂದಿದ್ದಾರೆ. ಕೋಡಿಹಳ್ಳಿಯ ಓಬಳೇಶ್ವರ ಜಾತ್ರೆಯಲ್ಲಿ ವಿಶಿಷ್ಟ ರೀತಿಯ ಆಚರಣೆ ನಡೆಯಿತು. ದೇವರು ಪೂಜಾರಿ ತಮ್ಮ ಮೇಲೆ ನಡ್ಕೊಂಡು ಹೋದ್ರೆ ಒಳ್ಳೆಯದಾಗತ್ತೆ ಅನ್ನೋದು ಜನರ ನಂಬಿಕೆ. ಕಾಯಿಲೆ ವಾಸಿ, ಮಕ್ಕಳ ಭಾಗ್ಯ, ಕೆಲಸ ಸಿಗತ್ತೆ ಅನ್ನೋ ನಂಬಿಕೆ ಈ ಜನರಲ್ಲಿದೆ. ಕೇಂದ್ರ ರೇಷ್ಮೆ ಮಂಡಳಿ ನೇತೃತ್ವದಲ್ಲಿ ನಡೆದ ಸಿಲ್ಕ್ ಮಾರ್ಕ್ ಎಕ್ಸ್ಪೋರ್ಟ್ 2025ಕ್ಕೆ ತೆರೆ ಇವತ್ತು ಬಿದ್ದಿದೆ. ಡಿಸೆಂಬರ್ 4ರಿಂದ 6 ದಿನಗಳ ಕಾಲ ನಡೆದ ರೇಷ್ಮೆ ಬಟ್ಟೆಗಳ ಮಾರಾಟ ಹಾಗೂ ಪ್ರದರ್ಶನಕ್ಕೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. 6 ದಿನಗಳಲ್ಲಿ 80,000ಕ್ಕೂ ಅಧಿಕ ಜನ ಎಕ್ಸ್ಪೋಗೆ ಭೇಟಿ ಕೊಟ್ಟಿದ್ದು, 8 ಕೋಟಿ ಸಂಗ್ರಹ ಆಗಿದೆ. ಇನ್ನು ಎಕ್ಸ್ಪೋ ಯಶಸ್ವಿಯಾದ ಕುರಿತು ಮಾತನಾಡಿದ ಕೇಂದ್ರ ರೇಷ್ಮೆ ಮಂಡಳಿ ಸದಸ್ಯ ಪಿ ಶಿವಕುಮಾರ್, ಬೆಂಗಳೂರಿನಂಥ ಪ್ರಮುಖ ನಗರಗಳಲ್ಲಿ ಎಕ್ಸ್ಪೋ ನಡೆಸಿ ಜನರಿಗೆ ನೇರವಾಗಿ ನೇಕಾರರು ಒರಿಜಿನಲ್ ಸಿಲ್ಕ್ ತಲುಪಿಸುವ ವ್ಯವಸ್ಥೆ ಇದಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಎಕ್ಸ್ಪೋ ಬೆಂಗಳೂರಲ್ಲಿ ಆಗುತ್ತೆ ಅಂತ ಹೇಳಿದರು. Silk Mark Organization of India under the Ministry of Textiles Central Silk Board is organizing regular Silk Mark Expo throughout the countries. This institution was established in 2004. The main objective of this institution is to connect the buyers, sellers with the pure silks. Because most of the time customer used to buy silk in the name of silk, they used to get cheated also. To ensure that they will get the pure silk, so we used to organize different events throughout the country. And in the same place, we will also give the opportunity where the customer they can test their silk material there itself through the scanning systems or a chemical test or microscopic test we kept.